ನ್ಯಾಯಸ್ಥಾಪಕರು 2ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನೋಡುವಾಗ ಸ್ತೋತ್ರ 2 ಅಧ್ಯಾಯ 10వ ವಚನ ನ್ಯಾಯಾಧಿಪತಿಗಳು ಅಲ್ಲೆಲೂಯ್ಯ. ಅಲ್ಲಿ ಹೇಳ್ತದೆ, ಯೆಹೋಶುವನು ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವ ದೇವರು ಇಸ್ರಾಯೇಲ್ ಜನರಿಗೆ ಮಾಡಿದ ಅಲ್ಲೆಲೂಯ್ಯ ಮಹತ್ ಕಾರ್ಯವನ್ನ, ಅದ್ಭುತ ಕಾರ್ಯವನ್ನ ತಿಳಿದೇ ಇರತಕ್ಕಂಥದ್ದು, ದೇವರು ಮಾಡತಕ್ಕಂಥ ಅದ್ಭುತ ಕಾರ್ಯಗಳನ್ನ ಅರಿತುಕೊಳ್ಳಿರತಕ್ಕಂಥ ಬೇರೊಂದು ಸಂತಾನವು ಹುಟ್ಟಿತು ಎಂಬುದಾಗಿ. ಅಲ್ಲೆಲೂಯ್ಯ. ಈ ವಾಕ್ಯದಿಂದ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ನೀವು ಆಲೋಚನೆ ಮಾಡಿ ನೋಡುವಾಗ ಅಲ್ಲಿ ಕರೆಕ್ಟ್ ಆಗಿ ಬರೀತಾರೆ, ಅವನ ಕಾಲದವರೆಲ್ಲರೂ, ಯೆಹೋಶುವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವ ದೇವರನ್ನ ತಿಳಿದಿರತಕ್ಕಂಥದ್ದು. ಯೆಹೋವ ದೇವರು ಇಸ್ರಾಯೇಲ್ ಜನರಿಗೆ ಏನು ಅದ್ಭುತವನ್ನ ಮಾಡಿದ್ದಾರೆ, ಏನು ಐಗುಪ್ತ ದೇಶದಲ್ಲಿ ಐಗುಪ್ತ ಜನರನ್ನ ಬಾಧೆ ಪಡಿಸಿ, ಹಿಂಸೆ ಪಡಿಸಿ, ಅವರ ಚೊಚ್ಚಲ ಮಕ್ಕಳನ್ನ ಸಂಹರಿಸಿ, ಕೆಂಪು ಸಮುದ್ರವನ್ನ ವಿಭಾಗ ಮಾಡಿ ಕರ್ಕೊಂಡು ಬಂದು ಅಲ್ಲೆಲೂಯ್ಯ ಅರಣ್ಯದಲ್ಲಿ ಮನ್ನವನ್ನ ಕೊಟ್ಟು ದೇವರು ಯಾವ ರೀತಿಯಾಗೆಲ್ಲ ಅದ್ಭುತವನ್ನ ಮಾಡಿದ್ರೋ ಅವೆಲ್ಲ ಮಹತ್ ಕಾರ್ಯವನ್ನ ತಿಳಿದೇ ಇರತಕ್ಕಂಥದ್ದು, ಅರಿದೇ ಇರತಕ್ಕಂಥ ಒಂದು ಸಂತಾನ ಹುಟ್ಟಿ ಬಂತು ಅಂತ ವಾಕ್ಯ ಹೇಳುತ್ತೆ. ಇದಕ್ಕೆ ಕಾರಣ ಯಾರು? ಅಲ್ಲೆಲೂಯ್ಯ. ಹುಟ್ಟಿದವ್ರು ತಪ್ಪಾಗಿದ್ರೆ, ಯಾರು ತಪ್ಪಾಗಿದ್ರೆ ಅಲ್ಲೆಲೂಯ್ಯ ತಪ್ಪು ಯಾರು ಅಂತಂದ್ರೆ ದೇವರ ಬಗ್ಗೆ ಹೇಳ್ದೆ ಆ ಒಂದು ಸಂತಾನದವರಿಗೆ ಹೇಳ್ದಿರನೆ ಬೆಳೆಸ್ತಾರಲ್ಲ, ಅದು ಅವರ ತಪ್ಪು ಎಂಬುದಾಗಿ ಆ ವಾಕ್ಯ ಹಂಗೆ ಬರೆಯುತ್ತೆ. ಅರ್ಥ ಮಾಡ್ಕೊಳ್ಳಿ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಏನ್ ಮಾಡ್ತಾರೆ, ಅವರು ಸೇರಿದ ಮೇಲೆ ಯೆಹೋವನನ್ನ ತಿಳಿದಿರತಕ್ಕಂಥ ಒಂದು ಸಂತತಿ ಹುಟ್ಟು ಬಂತಂತೆ. ಈ ಕಾಲಘಟ್ಟದಲ್ಲಿ ಆ ರೀತಿಯಾಗಿ ಇರಬಾರ್ದು ಎಂಬುದಾಗಿ ಧರ್ಮೋಪದೇಶ ಕಾಲದಲ್ಲಿ ದೇವರು ಹೇಳ್ತಾರೆ ಏನಂದ್ರೆ, ನೀವು ನಿಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕು, ದೇವರ ಮಾತುಗಳನ್ನ ಹೇಳಿ ಕೊಡ್ಬೇಕೆಂಬುದಾಗಿ ಅಲ್ಲಿ ಬರೀತಾರೆ. ಅವರು ಕೂತುಕೊಳ್ಳುವಾಗ್ಲೂ ಹೇಳುವಾಗ್ಲೂ ಏನ್ ಮಾಡ್ಬೇಕು, ಅವರು ಮಲಗುವಾಗ್ಲೂ ಕೂಡ ದೇವರ ಕುರಿತಾಗಿ ಅವ್ರು ಏನ್ ಮಾಡ್ಬೇಕು, ಆಲೋಚನೆ ಮಾಡ್ಬೇಕು. ಆ ರೀತಿಯಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ಮಕ್ಕಳನ್ನ ಬೆಳೆಸ್ಬೇಕೆಂಬುದಾಗಿ. ಆ ರೀತಿಯಾಗಿ ಬೆಳೆಸಿಲ್ಲ ಅಂತಂದ್ರೆ ಈ ವಾಕ್ಯದಲ್ಲಿ ಬರೀತಾರೆ ಅಂದ್ರೆ, ನಾವೆಲ್ಲರೂ ಪಿತೃಗಳ ಬಳಿಗೆ ಸೇರಿದ್ಮೇಲೆ ಏನಾಗುತ್ತೆ ಅಂತಂದ್ರೆ, ದೇವರ ಬಗ್ಗೆ ತಿಳಿದಿರತಕ್ಕಂಥ ಒಂದು ಸಂತತಿ, ಯೆಹೋವನು ಮಾಡತಕ್ಕಂಥ ಅದ್ಭುತ ಕಾರ್ಯಗಳನ್ನ ಅರಿತುಕೊಂಡಿರತಕ್ಕಂಥ ಜನಾಂಗ ಸೃಷ್ಟಿಯಾಗುತ್ತೆ ಎಂಬುದಾಗಿ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಂದ್ರೆ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಏನ್ ಮಾಡ್ಬೇಕಂದ್ರೆ, ನಾವು ಏನು ದೇವರಿಗೋಸ್ಕರ ಕಷ್ಟಪಟ್ಟಿದ್ವಿ, ನಮ್ಮ ಜೀವಿತದಲ್ಲಿ ದೇವರು ಯಾವ ರೀತಿಗೆ ಅದ್ಭುತ ಮಾಡಿ ನಮ್ಮನ್ನ ರಕ್ಷಣೆ ಮಾಡ್ಕೊಂಡಿದ್ದಾರೋ, ನಮ್ಮ ಜೀವಿತದಲ್ಲಿರತಕ್ಕಂಥ ಎಲ್ಲ ಒಂದು ಅನುಭವಗಳನ್ನ, ದೇವರಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಅನುಭವಗಳನ್ನ ಹೇಳಿ ಬೆಳೆಸುವಾಗ ಏನಾಗುತ್ತಂದ್ರೆ, ಖಂಡಿತವಾಗಿಯೂ ದೇವರು ನಮಗೋಸ್ಕರ ಮಾಡಿರತಕ್ಕಂಥ ಮಹತ್ ಕಾರ್ಯವನ್ನ, ಅದ್ಭುತ ಕಾರ್ಯವನ್ನ ಅವರು ತಿಳಿದುಕೊಳ್ಳುವಂತವರಾಗಿದ್ದಾರೆ. ಅಲ್ಲೆಲೂಯ್ಯ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಅಲ್ಲೆಲೂಯ್ಯ, ಯೆಹೋಶುವನ ಕಾಲಘಟ್ಟ ಮುಗಿದಾದ್ಮೇಲೆ ಏನಂತೆ, ಅವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಏನಂತೆ, ಅಲ್ಲೆಲೂಯ್ಯ, ಯೆಹೋವ ದೇವರು ಮಾಡಿರತಕ್ಕಂತ ಅದ್ಭುತ ಕಾರ್ಯನ, ಮಹತ್ ಕಾರ್ಯನ ತಿಳಿದೇ ಇರತಕ್ಕಂತ ಒಂದು ಸಂತಾನ ಹುಟ್ಟು ಬಂದಿರೋದಾಗಿ. ಸಂತತಿ ಹುಟ್ಟು ಬಂದಿರೋದು ತಪ್ಪಲ್ಲ, ಅಲ್ಲೆಲೂಯ್ಯ, ಜನನಗಳು ಸಂಭವಿಸುವಂತದ್ದು ತಪ್ಪಲ್ಲ, ಆದ್ರೆ ಹುಟ್ಟತಕ್ಕಂತ ತಲೆಮಾರಿಗೆ ದೇವರ ಕುರಿತಾಗಿ ಹೇಳ್ತಾ ಇರುವಂತದ್ದು ತಪ್ಪಾಗ್ತದೆ ಎಂಬುದಾಗಿ. ಅದಕ್ಕೋಸ್ಕರ ನಾವು ಇವಾಗಲೇ ಏನ್ ಮಾಡ್ಬೇಕಂದ್ರೆ, ಚಿಕ್ಕ ಮಕ್ಕಳು ಇರುವಂತ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ, ದೇವರು ಏನು ಕಾರ್ಯಗಳನ್ನ ಮಾಡಿದ್ರೋ, ಏನು ಅದ್ಭುತ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡ್ತಾ ಬರ್ತಿದ್ರೋ ಅವೆಲ್ಲವನ್ನ ಹೇಳಿ ಏನ್ ಮಾಡ್ಬೇಕು, ನಾವು ಬೆಳೆಸುವಂತವ್ರಾಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಸಮಯವನ್ನ ಕೊಡ್ಬೇಕೆಂಬುದಾಗಿ. ಸಮಯವನ್ನ ನಾವು ಮಕ್ಕಳಿಗೋಸ್ಕರ ಕೊಡದೆ ಹೋದ್ರೆ, ಅದೇ ರೀತಿ ಪ್ರಾರ್ಥನೆಗಳಿಗೋಸ್ಕರ ದೇವರ ಒಂದು ಸತ್ಯವೇದ ಪುಸ್ತಕವನ್ನ ಓದ್ಲಿಕ್ಕೆ ನಾವು ಸಮಯವನ್ನ ಕೊಡದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಸಮಯದಲ್ಲಿ ನಾವೇ ಕೂಡ ಏನಾಗ್ತೀವಿ ಅಂತಂದ್ರೆ, ದೇವರು ನಮ್ಮ ಜೀವಿತದಲ್ಲಿ ಎಂತ ಒಂದು ಮಹತ್ ಕಾರ್ಯವನ್ನ, ಅದ್ಭುತ ಕಾರ್ಯವನ್ನ ಮಾಡಿದ್ದಾರೆ ಎಂಬುದಾಗಿ ನಾವೇ ಮರ್ತೋಗ್ತೀವಿ. ನಾವೇ ಅಂತ ಒಂದು ಕಾರ್ಯವನ್ನ ಮರ್ತೋಗೋದಾದ್ರೆ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಧರ್ಮೋಪದೇಶ ಕಾಲದಲ್ಲಿ ದೇವರು ಬರೀತಾರೆ ಏನಂದ್ರೆ, ನಿಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕಂತಂದ್ರೆ, ಅವರು ಚಿಕ್ಕವರು ಇರುವಾಗಲೇ ದೇವರ ಕುರಿತಾಗಿ ಧರ್ಮಶಾಸ್ತ್ರದ ಒಂದು ಅಭ್ಯಾಸವನ್ನ ನೀವು ಮಾಡಿಸ್ಬೇಕೆಂಬುದಾಗಿ. ಅಲ್ಲೆಲೂಯ್ಯ. ಆ ರೀತಿಗೆ ಮಾಡಿಸುವಾಗ ಅವರು ದಾರಿ ತಪ್ಪಿ ಹೋಗದ ಹಾಗೆ ದೇವರಲ್ಲಿ ಅವರು ಸ್ಥಿರವಾಗಿ ಬಲವಾಗಿ ಬೆಳೆದು ಬರ್ಲಿಕ್ಕೆ ಸಹಾಯ ಮಾಡ್ತದೆ. ಅವರಿಗೆ ಸಮಯವನ್ನ ಕೊಟ್ಟು ನೀವೇನಾದ್ರೂ ಅವರು ದೇವರಲ್ಲಿ ಬೆಳೆಸದೆ ಹೋದ್ರೆ ಏನಾಗುತ್ತಂದ್ರೆ, ಆ ವಾಕ್ಯದಲ್ಲಿ ಹೇಳಿದ ಹಾಗೆ ಅಲ್ಲೆಲೂಯ್ಯ, ನಿಮ್ಮ ಕಾಲಘಟ್ಟ ಮುಗಿದಾದ್ಮೇಲೆ ಅಲ್ಲೆಲೂಯ್ಯ, ಅವ್ರಿಗೆ ಏನು ಗೊತ್ತಿರದಿರೋ ಕಾರಣ ಅವರು ದೇವರನ್ನ ಬಿಟ್ಟು ಹಿಂಜಾರಿ ಹೋಗತಕ್ಕಂತ ಒಂದು ಚಾನ್ಸಸ್ ಬಹಳ ಸಾಧ್ಯತೆ ಇದೆ ಎಂಬುದಾಗಿ. ಅದಕ್ಕೆ ಅಂತ್ಯ ಕಾಲದಲ್ಲಿ ಇರತಕ್ಕಂತ ನಾವು ಯೇಸು ಕ್ರಿಸ್ತ ದೇವರ ಬರುವಿಕೆಯನ್ನ ಅಲ್ಲೆಲೂಯ್ಯ ನಿರೀಕ್ಷಿಸಿರತಕ್ಕಂತ ನಾವು ನಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕಂತಂದ್ರೆ, ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾ ಬಂದಿದ್ದಾರೆ, ಮಹತ್ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಾಗಿರ್ಬೋದು ಅಥವಾ ನಮಗೆ ಸಂಬಂಧಪಟ್ಟಂತಾರೋ ಜೀವಿತದಲ್ಲಾಗಿರ್ಬೋದು, ಅದನ್ನ ಹೇಳ್ತಾ ಬರುವಾಗ, ಅವ್ರಿಗೆ ಹೇಳಿ ಕೊಡ್ತಾ ಅವ್ರನ್ನ ಬೆಳೆಸುವಾಗ ಖಂಡಿತವಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಆ ಮಾತನ್ನ ಕೇಳಿ ಅವರು ದೇವರಲ್ಲಿ ಬೆಳೆದು ಬರ್ತಾರೆ. ನಾವೇ ಆ ಮಾತುಗಳನ್ನ ಹೇಳಿ ಕೊಟ್ಟಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಅವರು ದೇವರಲ್ಲಿ ಬೆಳೆದು ಬರ್ಲಿಕ್ಕೆ, ಅವರ ಆತ್ಮಿಕ ಜೀವನ ಬಲಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಶತ್ರುವಿಗೆ ಅವಕಾಶವನ್ನ ಕೊಡದ ಹಾಗೆ ಯೆಹೋವ ದೇವರು ನಿಮ್ಮ ಜೀವಿತದಲ್ಲಿ ಏನು ಮಾಡ್ತಾ ಬಂದಿದ್ದಾರೋ
ಆ ಮಹತ್ ಕಾರ್ಯವನ್ನ ಮಕ್ಕಳಿಗೆ ತಿಳಿಸ್ತಾ ಅವ್ರನ್ನ ಬೆಳೆಸಿ ಎಂಬುದಾಗಿ ಈ ಮುಂಜಾನೆ ವೇಳೆಗೆ ದೇವರ ಆಲೋಚನೆಯನ್ನ ಹೇಳುವಂತವರಾಗಿದ್ದಾರೆ. ಅಲ್ಲೆಲೂಯ್ಯ. ಯೆಶಾಯನ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯದ 15ನೇ ವಚನ. ಯೆಶಾಯಿ ಗ್ರಂಥ 32 ಅಧ್ಯಾಯ 18ನೇ ವಚನ. 32ನೇ ಅಧ್ಯಾಯದ 18ನೇ ವಾಕ್ಯ. ಇದು ಇವತ್ತಿನ ಒಂದು ಸಂದೇಶದ ಭಾಗ. 32ನೇ ಅಧ್ಯಾಯದ 18ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 32:18. ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಭಯ ನಿಲಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು. ಸಾಕು. ಅಲ್ಲೆಲೂಯ್ಯ. ಅದೊಂದೇ ಒಂದು ವಾಕ್ಯದ ಮುಖಾಂತರವಾಗಿ ದೇವರು ಮಾತನಾಡುವಂತವರಾಗಿದ್ರೆ, ನನ್ನ ಜನರು ಸಮಾಧಾನದ ನಿವಾಸದಲ್ಲಿಯೂ ನಿರ್ಭಯ ನಿಲಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳಿಸುತ್ತೇನೆ ಎಂಬುದಾಗಿ. ಇವತ್ತಿನ ಸಂದೇಶದ ಶೀರ್ಷಿಕೆ ದೇವರು ಈ ರೀತಿಯಾಗಿ ಹೇಳ್ತಿದ್ದಾರೆ. ಅದೇನಂದ್ರೆ, ನನ್ನ ಜನರನ್ನ ಸಮಾಧಾನದ ನಿವಾಸದಲ್ಲಿ ನಾನು ನೆಲೆಗೊಳಿಸ್ತೇನೆ ಎಂಬುದಾಗಿ. ದೇವರನ್ನ ಕೇಳುವಾಗ, ಏನ್ ಸ್ವಾಮಿ ಈ ದಿನದ ಒಂದು ವಿಷಯವಾಗಿ ಮಾತನಾಡ್ಬೇಕನ್ನುವಾಗ ಅವ್ರು ಹೇಳ್ತಾ ಇದ್ರು, ನನ್ನ ಜನರನ್ನ ನಾನು ಸಮಾಧಾನದ ಒಂದು ನಿವೇಶದಲ್ಲಿ ಅಥವಾ ಒಂದು ಮನೆಯಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ನಾನು ನೆಲೆಗೊಳಿಸತಕ್ಕಂತ ಒಂದು ದೇವರಾಗಿದ್ದೇನೆ ಎಂಬುದಾಗಿ. ಯೆಶಾಯ ಎಂಬತಕ್ಕಂತ ಒಂದು ಪ್ರವಾದಿಯ ಮುಖಾಂತರವಾಗಿ ದೇವರು ಒಂದು ಅತಿ ಶ್ರೇಷ್ಠವಾಗಿರತಕ್ಕಂತ ವಾಗ್ದಾನ ಮಾಡ್ತಾ ಇದ್ದಾರೆ. ಅದೇನು ಅಂತಂದ್ರೆ, ಆ ವಾಕ್ಯದಲ್ಲಿ ಹೇಳ್ತಾರೆ ಏನಂದ್ರೆ, ನನ್ನ ಜನರನ್ನ ನಾನು ಸಮಾಧಾನದ ನಿವಾಸಗಳಲ್ಲಿ ನಿರ್ಭಯ ನಿಲಯಗಳಲ್ಲಿ ನೆಮ್ಮದಿಯ ಆ ಒಂದು ಆಶ್ರಯ ಸ್ಥಾನಗಳಲ್ಲಿ ನಾನು ನೆಲೆಗೊಳಿಸಲಿಕ್ಕೆ ನಾನು ಬಯಸ್ತೇನೆ ಎಂಬುದಕ್ಕೆ ದೇವರು ಆಸೆ ಪಡುವಂತವರಾಗಿದ್ದಾರೆ. ಆದ್ರೆ ಲೋಕದ ಪ್ರಕಾರ ಒಂದು ವಿಷಯವನ್ನ ಆಲೋಚನೆ ಮಾಡುವಾಗ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಆ ವಾಕ್ಯದಲ್ಲಿ ದೇವರು ನಿಮ್ಗೆ ಸಮಾಧಾನವನ್ನ ತರ್ತೀನಿ, ನಾನು ನಿಮ್ಗೆ ನೆಮ್ಮದಿನ ಕೊಡ್ತೀನಿ, ಒಂದು ನನ್ನ ಆಶ್ರಯದಲ್ಲಿ ತಂಗಿಸ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಆದ್ರೆ ಲೋಕದ ಪ್ರಕಾರ ನೋಡುವಾಗ ಅದು ಯಾರಿಗೆ ಸಿಗ್ತಾ ಇದೆ, ಎಷ್ಟು ಜನರು ಆ ಸಮಾಧಾನವನ್ನ, ಆ ನೆಮ್ಮದಿನ, ಆ ಸಂತೋಷವನ್ನ ಹೊಂದ್ಕೊಂಡು ಬದುಕ್ತಾ ಇದ್ದಾರೆ ಅನ್ನೋದೇ ಒಂದು ವಿಷಯವಾಗ್ತದೆ. ಲೋಕದಲ್ಲಿ ಸಮಾಧಾನ ಬಯಸ್ತಾ ಇರತಕ್ಕಂಥವ್ರು ಯಾರು ಇಲ್ಲ, ಶಾಂತಿನ ಬಯಸ್ತಾ ಇರತಕ್ಕಂಥವ್ರು ಯಾರು ಇಲ್ಲ, ಸಂತೋಷವನ್ನ ಹುಡುಕಿ ಹೋಗ್ತಿರತಕ್ಕಂಥವ್ರು ಯಾರು ಇಲ್ಲ. ಲೋಕದ ಪ್ರಕಾರ ನೋಡುವಾಗ ಅವ್ರಿಗೆ ಗೊತ್ತಿರೋ ರೀತಿಯಲ್ಲಿ ಅವರು ಸಮಾಧಾನ, ಅವ್ರಿಗೆ ಗೊತ್ತಿರತಕ್ಕಂಥ ಶಾಂತಿಯನ್ನ, ಅವ್ರಿಗೆ ಗೊತ್ತಿರೋ ರೀತಿಯಲ್ಲಿ ನೆಮ್ಮದಿಯನ್ನ ಹುಡುಕ್ಲಿಕ್ಕೆ ಹೋಗ್ತಾರೆ. ಆದ್ರೆ ಹೋಗಿ 2-3 ದಿನ ಅಥವಾ 1 ವಾರಗಳ ಕಾಲ ಅವ್ರು ಏನ್ ಮಾಡ್ತಾರೆ, ಸಂತೋಷವನ್ನ, ಸಮಾಧಾನವನ್ನ ಅನುಭವಿಸಿ ಬರ್ತಾರೆ. ಮತ್ತೆ ತಿರುಗಿ ಬಂದಾಗ ನೋಡುವಾಗ ಅವರ ಜೀವಿತದಲ್ಲಿ ಅದೇ ದುಃಖ, ಅದೇ ಕಣ್ಣೀರು, ಅದೇ ಕಷ್ಟ. ಆದ್ರೆ ದೇವರು ಈ ಮುಂಚಾನೆ ವೇಳೆಯಲ್ಲಿ ದೇವರ ನಂಬಿ ಬಂದಿರತಕ್ಕಂಥ ಜನರಿಗೆ ಅವ್ರು ಈ ರೀತಿಯಾಗಿ ಆಲೋಚನೆ ಹೇಳ್ತಿದ್ದಾರೆ ಏನಂದ್ರೆ, ನನ್ನ ಜನರನ್ನ ನಾನು ಸಮಾಧಾನದ ನಿವಾಸದಲ್ಲಿ ನೆಲೆಗೊಳಿಸಬೇಕೆಂಬುದಾಗಿ ನಾನು ಆಲೋಚನೆ ಮಾಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಶಾಂತಿ ಇಲ್ಲದೆ ಹೋಗಿದ್ರೆ, ನಮ್ಮ ಜೀವಿತದಲ್ಲಿ ಸಮಾಧಾನ ಇಲ್ಲದೆ ಹೋಗಿದ್ರೆ, ಈ ಮುಂಚಾನೆ ವೇಳೆಯಲ್ಲಿ ದೇವಾದಿ ದೇವರು ಹೇಳುವಂತವರಾಗಿದ್ದಾರೆ ಏನಂತಂದ್ರೆ, ನನ್ನ ಜನರನ್ನ ತೆಗೆದುಕೊಂಡು ಹೋಗಿ ಅವರ ಜೀವಿತದಲ್ಲಿರತಕ್ಕಂಥ ಎಲ್ಲ ಅಸಮಾಧಾನಗಳನ್ನ, ಎಲ್ಲ ಒಂದು ಕಷ್ಟಗಳನ್ನ, ಎಲ್ಲ ಒಂದು ಕಣ್ಣೀರನ್ನ ನಾನು ತೆಗೆದು ಹಾಕಿ ನಾನು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂತಂದ್ರೆ, ಸಮಾಧಾನದ ಒಂದು ನಿವಾಸದಲ್ಲಿ ನಾನು ನೆಲೆಗೊಳಿಸಬೇಕು ಎಂಬುದಾಗಿ ನಾನು ಅನ್ಕೊಂಡಿದ್ದೇನೆ. ಕಳೆದ ವಾರದಲ್ಲಿ ದೇವರು ನಮ್ಗೆ ಹೇಳಿದ್ರಲ್ಲ, ನಮ್ಮ ತಲೆನ ಮೇಲೆತ್ತುವಂತೆ ಆತನು ಮಾಡತಕ್ಕಂತ ಒಂದು ದೇವರಾಗಿದ್ದಾರೆ. ದೇವರು ನಮ್ಮ ತಲೆನ ಎತ್ತಬೇಕಂತಂದ್ರೆ ನಾವು ಯಾವ ರೀತಿಯಾಗಿರ್ಬೇಕು ಎಂಬುದಾಗಿ ಕಳೆದದಿಂದಲೇ ದೇವರು ಮಾತನಾಡಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಈ ವಾರದ ಒಂದು ಸಂದೇಶವಾದ ಮುಖಾಂತರವಾಗಿ ದೇವರು ಮಾತನಾಡ್ತಿದ್ದಾರೆ. ನಮ್ಮ ಜೀವಿತದಲ್ಲಿರತಕ್ಕಂಥ ಎಲ್ಲ ಒಂದು ಕೊರತೆಗಳನ್ನ, ಒಂದು ಸಮಸ್ಯೆಗಳನ್ನ ಅದನ್ನು ತೆಗೆದು ಹಾಕಿ ನಮ್ಮನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಸಮಾಧಾನ ಇರತಕ್ಕಂತ ಒಂದು ನಿವಾಸದಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಾನು ನೆಲೆಗೊಳಿಸ್ತೇನೆ ಎಂಬುದಾಗಿ, ಸಮಾಧಾನದ ಮನೆನ ಅನುಗ್ರಹಿಸ್ತೇನೆ ಎಂಬುದಾಗಿ ಅಲ್ಲ ದೇವರು ಹೇಳ್ತಿರೋದು. ನಾವಿರತಕ್ಕಂತ ಆ ಸ್ಥಳದಲ್ಲಿ, ನಾವಿರತಕ್ಕಂತ ಈಗಿನ ಪರಿಸ್ಥಿತಿಯಲ್ಲಿ ಅಲ್ಲಿ ದೇವರ ಒಂದು ಸಮಾಧಾನ, ದೇವರ ಒಂದು ಶಾಂತಿ, ದೇವರ ಒಂದು ಹಲ್ಲೆಲೂಯಾ ನೆಮ್ಮದಿಯಲ್ಲಿ ಆತನು ನಮ್ಮನ್ನ ತಂಗಲಿಕ್ಕೆ ಸಹಾಯ ಮಾಡ್ತಾರೆ ಎಂಬುದಾಗಿ ಯೆಶಾಯ ಪ್ರವಾದಿಯ ಮುಖಾಂತರವಾಗಿ ಈ ಮುಂಚಾನೆ ವೇಳೆಯಲ್ಲಿ ದೇವರು ಶಕ್ತವಾಗಿ ನಮಗೆ ವಾಗ್ದಾನ ಮಾಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಭಕ್ತನ ಹೇಳ್ತಾನಲ್ಲ, ನಾನು ಕೈ ಎತ್ತುವುದು ಏನಾಗಿದೆ, ದೇವರಿಗೆ ಯಜ್ಞವನ್ನ ಸಲ್ಲಿಸುವುದಕ್ಕೆ ಒಂದು ಸಮರ್ಪಣೆಯಾಗಿದೆ. ನಾವು ಕೈ ಎತ್ತಿ ಯಾವಾಗೆಲ್ಲ ದೇವರಿಗೆ ಸ್ತೋತ್ರವನ್ನು ಹೇಳ್ತೀವೋ, ನಾವು ದೇವರಿಗೆ ಯಜ್ಞ ಮಾಡಿದ ಹಾಗೆ, ನಾವು ದೇವರಿಗೆ ಪ್ರಾರ್ಥನೆ ಮಾಡಿದಕ್ಕೆ ಸಮವಾಗಿ ಭಕ್ತನ ಹೇಳ್ತಾನೆ, ನಾನು ಕೈ ಎತ್ತುವಂಥದ್ದು ದೇವರಿಗೆ ಹಲ್ಲೆಲೂಯಾ ನೈವೇದ್ಯವನ್ನ ಸಮರ್ಪಿಸಿದ ರೀತಿಯಲ್ಲಿ ಎಂಬುದಾಗಿ ದೇವರೇನೋ ವಾಗ್ದಾನ ಮಾಡಿದ್ದಾರೆ. ಏನಂತಂದ್ರೆ, ನನ್ನ ಜನರನ್ನ ಸಮಾಧಾನದ ನಿವಾಸದಲ್ಲಿ ನಾನು ನೆಲೆಗೊಳಿಸಬೇಕೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ. ಆದ್ರೆ ಜನರ ಪರಿಸ್ಥಿತಿ ಇವತ್ತು ಹೇಗಿದೆ ಅಂತಂದ್ರೆ, ಆಲೋಚನೆ ಮಾಡಿ ನೋಡುವಾಗ ಸತ್ಯವೇದ ಪುಸ್ತಕದಿಂದ ಯೆರೆಮೀಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯದ 8ನೇ ವಾಕ್ಯ. ಇರ್ಮಿಯ ಗ್ರಂಥ 39 ಅಧ್ಯಾಯ 8ನೇ ವಚನ. ಇರ್ಮಿಯ 39 ಅಧ್ಯಾಯ 8ನೇ ವಚನ. 39ನೇ ಅಧ್ಯಾಯದ 8ನೇ ವಾಕ್ಯ. ಯೆರೆಮೀಯ ಪ್ರವಾದನೆ ಗ್ರಂಥ. ಕಸ್ದೀಯರು ಅರಮನೆಯನ್ನು, ಪ್ರಜೆಗಳ ಮನೆಗಳನ್ನು ಬೆಂಕಿಯಿಂದ ಸುಟ್ಟು
ಕೆಡವಿದರು. ಸಾಕು. ಅಲ್ಲೆಲೂಯ. ವಾಕ್ಯ ಹೇಳ್ತದೆ, ದೇವರು ವಾಗ್ದಾನ ಮಾಡಿದ್ದಾರೆ ಏನಂತಂದ್ರೆ, ನನ್ನ ಜನರನ್ನ ನಾನು ಸಮಾಧಾನದ ನಿವಾಸದಲ್ಲಿ ನಾನು ನೆಲೆಗೊಳಿಸಬೇಕೆಂಬುದಾಗಿ. ಆದ್ರೆ 39ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಬರುವಂತದಲ್ಲಿ ಅಲ್ಲೆಲೂಯ, ಅಲ್ಲಿ ಬರೀತಾರೆ ಏನಂತಂದ್ರೆ, ಕಸ್ದೀಯರು ಅರಮನೆಗಳನ್ನ, ಪ್ರಜೆಗಳ ಮನೆಗಳನ್ನ ಬೆಂಕಿಯಿಂದ ಸುಟ್ಟು ಯೆರೂಸಲೇಮಿನ ಸುತ್ತ ಇರತಕ್ಕಂತ ಗೋಡೆಗಳನ್ನ ಕೆಡವಿ ಹಾಕಿದ್ದಾರೆ ಎಂಬುದಾಗಿ. ದೇವರು ಏನು ಆಲೋಚನೆ ಇರ್ತದಂದ್ರೆ, ನಾನು ನನ್ನ ಜನರಿಗೆ ನೆಮ್ಮದಿನ ಕೊಡ್ಬೇಕು, ಸಂತೋಷನ ಕೊಡ್ಬೇಕು, ಸಮಾಧಾನ ಕೊಡ್ಬೇಕು ಎಂಬುದಾಗಿ ದೇವರು ಆ ರೀತಿಯಾಗಿ ಆಲೋಚನೆ ಮಾಡ್ಕೊಂಡಿದ್ದಾರೆ. ಜನರ ಪರಿಸ್ಥಿತಿ ಈಗ ಹೇಗಿದೆ ಅಂತಂದ್ರೆ, ಅವರ ಮನೆಗಳು ಏನಾಗಿದೆ, ಸುಟ್ಟು ಹೋಗಿದೆ. ಅವರ ಜೀವಿತಗಳು ಏನಾಗಿದೆ ಅಂತಂದ್ರೆ ಅಲ್ಲೋಲ ಕಲ್ಲವಾಗಿ, ಯಾವುದು ಜೋಡಣೆ ಆಗಿಲ್ಲ, ಎಲ್ಲವೂ ಕದಲಿಸಲ್ಪಟ್ಟಿದೆ. ಅವರ ಸಮಾಧಾನ ಇಲ್ಲ ಅವರ ಜೀವಿತದಲ್ಲಿ, ನೆಮ್ಮದಿ ಇಲ್ಲ ಅವರ ಜೀವಿತದಲ್ಲಿ. ಅವರ ಜೀವಿತದಲ್ಲಿ ನೋಡೋಕ್ಸಲಿ ಬೆಂಕಿಯಿಂದ ಸುಟ್ಟಲ್ಪಟ್ಟಿರತಕ್ಕಂತ ಒಂದು ಅನುಭವ ಅವರ ಜೀವಿತದಲ್ಲಿದೆ. ಇದಕ್ಕೆ ಕಾರಣ ಯಾರು? ಅಲ್ಲೆಲೂಯ, ಸ್ತೋತ್ರ. ಇದಕ್ಕೆ ಕಾರಣ ಯಾರು ಅಂತ ನಾವು ಆಲೋಚನೆ ಮಾಡುವಾಗ ದೇವರು ವಾಗ್ದಾನ ಮಾಡಿದ್ದಾರೆ, ನನ್ನ ಜನರಿಗೆ ನಾನು ಸಮಾಧಾನ ಕೊಡ್ತೀನಿ,